ಹಾಯ್ ಫ್ರೆಂಡ್ಸ್, ನಮಸ್ತೆ. ನಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಎಲ್ಲರಿಗೂ ಕೂಡ ಹಾಯ್, ವೆಲ್ಕಮ್ ಟು ಯುವರ್ ಸಿಲ್ಕ್ ಹೌಸ್. ಸೊ ಆ ಒಂದು ಲೈವ್ ಅಲ್ಲಿ ಏನಂದ್ರೆ ನಿಮ್ಮ ಕಮೆಂಟ್ಸ್ ಬಗ್ಗೆ ನಾನು ಗಮನ ಕೊಡ್ಲಿಕ್ಕೆ ಆಗಿಲ್ಲ, ಯಾಕಂದ್ರೆ ನಾನು ಆ ವೆರೈಟೀಸ್ನ ನಿಮಗೆ ಶೋ ಮಾಡಬೇಕಾಗಿತ್ತು. ಸೊ ಆ ಒಂದು ಸ್ಯಾರಿನ ನಿಮಗೆ ವ್ಯೂ ಮಾಡಬೇಕಾಗಿತ್ತು, ಆ ಒಂದು ರೀಸನ್ ಇಂದ. ಸೊ ಈಗ ನೀವು ನಿಮ್ಮ ಏನೇ ಒಂದು ಕಮೆಂಟ್ಸ್ನ ನನ್ನ ಜೊತೆ ಶೇರ್ ಮಾಡಿ, ಖಂಡಿತ ನಿಮ್ಮ ಒಂದು ಕಮೆಂಟ್ಸ್ಗೆ ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ಪ್ರೀ ಬುಕಿಂಗ್ ತಗೊಂಡಿರೋ ನಮ್ಮ ಫಾಲೋವರ್ಸ್, ಹಾಯ್ ಭವ್ಯ ಮ್ಯಾಮ್, ಹಾಯ್ ರಮ್ಯಾ ಮ್ಯಾಮ್, ಹಾಯ್ ನಮಸ್ತೆ. ಸೊ ಪವಿತ್ರ ಮ್ಯಾಮ್ ನಮಸ್ತೆ, ವೆಲ್ಕಮ್ 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 ವೆಲ್ಕಮ್. ಸೊ ನಮ್ಮ ಕಡೆಯಿಂದ ಏನಾದರೂ ತೊಂದರೆ, ಅನುಕೂಲ ಆದ್ರೂ ಸರಿ ಅನಾನುಕೂಲ ಆದ್ರೂ ಸರಿ ಶೇರ್ ಮಾಡ್ಬೋದು. ಸೊ ಹೆಸರೇ ಓದಕ್ ಬಂದಿಲ್ಲ. ಥ್ಯಾಂಕ್ ಯು ಮ್ಯಾಮ್. ಅಮೃತ ಮ್ಯಾಮ್ ಹಾಯ್, ದೀಪಿಕಾ ಮ್ಯಾಮ್ ಹಾಯ್, ಹ್ಯಾಪಿ ಮಕರ ಸಂಕ್ರಾಂತಿ. ಥ್ಯಾಂಕ್ ಯು ರೇಷ್ಮಾ ಮ್ಯಾಮ್, ಹಾಯ್ ಹಾಯ್ ಹಾಯ್. ಏನೋ ತಿಮ್ಮರೆಡ್ಡಿ ಹಾಯ್, ಕೆಲವೊಂದು ಹೆಸರೇ ಓದಕ್. ಮಮತಾ ಮ್ಯಾಮ್ ಹಾಯ್, ವೈಷ್ಣವಿ ಹಾಯ್, ಅಮ್ಮು ಹಾಯ್. ಮ್ಯಾಮ್ ಅನಾರ್ಕಲಿ ಟಾಪ್ ಅಪ್ಡೇಟ್ ಮಾಡ್ತೀನಿ ಮ್ಯಾಮ್. ಹ್ಯಾಪಿ ಮಕರ ಸಂಕ್ರಾಂತಿ. ರೇವತಿ ಮ್ಯಾಮ್ ಹಾಯ್. ಸೊ ಕಮೆಂಟ್ಸ್ ಆಗ್ತಾ ಇದ್ರಿ, ನಂಗೆ ಓದಕ್ಕೆ. ಐ ಆಮ್ ಹ್ಯಾಪಿ ಟು ಶಾಪಿಂಗ್ ಮ್ಯಾಮ್. ಥ್ಯಾಂಕ್ ಯು ದೀಪಿಕಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನೀವು ಉಟ್ಟಿರುವ ಸ್ಯಾರಿ ತೋರಿಸಿ ಫಸ್ಟ್. ನೀವು ವೇರ್ ಮಾಡಿರುವ ಸ್ಯಾರಿ ತುಂಬಾ ಚೆನ್ನಾಗಿದೆ, ಪ್ರೈಸ್ ಹೇಳಿ ಮ್ಯಾಮ್. ಈ ಸ್ಯಾರಿ ಕೂಡ ಮೈಸೂರು ಸಿಲ್ಕ್ ಸ್ಯಾರಿ ಡಿಸೈನ್. ಸೊ ಈ ಒಂದು ಸ್ಯಾರಿದು ಮೈಸೂರು ಸಿಲ್ಕ್, ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಡಿಸೈನ್, ಬಜೆಟ್ ಫ್ರೆಂಡ್ಲಿ ಮೈಕ್ರೋಫೈಲ್ ಪ್ರಿಂಟ್. ಸೊ ಮೈಕ್ರೋಫೈಲ್ ಪ್ರಿಂಟ್ ಅಲ್ಲಿ ಟ್ರೆಂಡಿಂಗ್ ಅಲ್ಲಿ ಇರೋ ಸ್ಯಾರಿ, ಬಜೆಟ್ ಫ್ರೆಂಡ್ಲಿ. ಸೊ ಕಾಸ್ಟ್ಲಿ ರೇಂಜ್ ನ ನಮ್ಮ ಒಂದು ಪ್ರೊಡಕ್ಷನ್ ಅಲ್ಲಿ ರೇಂಜ್ ಕಮ್ಮಿಯಲ್ಲಿ ಅಪ್ಡೇಟ್ ಮಾಡ್ತಾ ಇದೀನಿ. ನಿಮ್ಮ ಕಲೆಕ್ಷನ್ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಸೊ ಅನುಶ್ರೀ ಸ್ಯಾರಿ ಎಲ್ಲ ಬುಕಿಂಗ್ ಮಾಡಿದೀರಾ? ಸೊ ಇವತ್ತು 2000 ಸ್ಯಾರಿ ಡಿಸ್ಪ್ಯಾಚ್ ಆಗುತ್ತೆ. ಮಂಗಳವಾರ ಬುಧವಾರ 1000 ಪೆಂಡಿಂಗ್ ಇದೆ, 1000 ಶಾಪ್ಗೆ. ಸೊ ಇನ್ನು 1000 ಜನದ ಸ್ಯಾರಿ ಡಿಸ್ಪ್ಯಾಚ್ ಮಾಡಬೇಕು ಮಂಗಳವಾರ ಬುಧವಾರ. ಸೊ ಮ್ಯಾಮ್ ಸಾಟರ್ಡೆ ಸ್ಯಾರಿ ಮಾಡಿರೋದು ಇನ್ನೂ ಬಂದಿಲ್ಲ ಮ್ಯಾಮ್. ಪ್ರೀ ಬುಕಿಂಗ್ ಇವತ್ತೇ ಡಿಸ್ಪ್ಯಾಚ್ ಆಗ್ತಾ ಇರೋದು. ಸೊ ಪ್ರೀ ಬುಕಿಂಗ್ ಏನ್ ಮಾಡಿದಿರೋ ಅದು ಬಂದು ಇವತ್ತೇ ಡಿಸ್ಪ್ಯಾಚ್ ಆಗ್ತಾ ಇರೋದಪ್ಪ. ಹಾಯ್ ಹಾಯ್ ಹಾಯ್. ಇವತ್ತು ಶಾಪ್ಗೆ ಬಂದ್ರೆ ನ್ಯೂ ಕಲೆಕ್ಷನ್ ಸಿಗುತ್ತೆ. ಅಯ್ಯೋ ದಿನಾ ನ್ಯೂ ಕಲೆಕ್ಷನ್ ಇರುತ್ತೆ ನಮ್ಮಲ್ಲಂತೂ. ಸ್ಟಾಕ್ ಇದ್ದೇ ಇರುತ್ತೆ ಮ್ಯಾಮ್, ಅಪ್ಡೇಟ್ ಕೊಡ್ತಾ ಇರ್ತೀನಿ ಮ್ಯಾಮ್. ಹಾಯ್ 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 ಹಾಯ್. ಶಶಿ ಮ್ಯಾಮ್ ಹಾಯ್ ನಮಸ್ತೆ. ಅರುಣಾ ಮ್ಯಾಮ್, ಮೊದಲು ಸಿಲ್ಕ್ ಸ್ಯಾರಿ ರೀಸ್ಟಾಕ್ ಮಾಡಿ ಪ್ಲೀಸ್. ಆಲ್ರೆಡಿ ಇದೆ ಮೂಡಾಲ್ ಸಿಲ್ಕ್ ಅಂಗಡಿಲಿ ಇದೆ ಮ್ಯಾಮ್. ನಾನು ವಿಡಿಯೋ ಮಾಡೋದು ಕಮ್ಮಿ. ಮೂಡಾಲ್ ಸಿಲ್ಕ್ ಇದೆ. ಫ್ಯಾನ್ ಆಫ್ ಯುವರ್ ವಾಯ್ಸ್. ಥ್ಯಾಂಕ್ ಯು ಸೋ ಮಚ್. ಸೊ ಹಾಗೆ ಪ್ರೀ ಬುಕಿಂಗ್ ಮಾಡಿರೋರ್ದು ಇನ್ನೂ 1000 ಸ್ಯಾರಿ ಪೆಂಡಿಂಗ್ ಇರುತ್ತೆ. ಮಂಗಳವಾರ ಬುಧವಾರ ಕ್ಲಿಯರ್ ಆಗುತ್ತೆ. 1500 ಅಪ್ಲೋಡ್ ಮಾಡಿ. ಅದನ್ನೂ ಇದೆ, ಈಗ ಅಪ್ಲೋಡ್ ಸ್ಟಾರ್ಟ್ ಮಾಡ್ತೀನಿ. ಅನುಶ್ರೀ ಸ್ಯಾರಿದು 1000 ಎಬೋ ಅಂದ್ರೆ 1680 ಇದು ಅದೆಲ್ಲ ಈಗ ಜಸ್ಟ್ ಈಗ ಸ್ಟಾಕ್ ಬಂದಿದೆ. ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಅದನ್ನ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಸ್ಯಾರಿ ಸೂಪರ್. ನನ್ನ ಸ್ಯಾರಿ ಬಜೆಟ್ ಫ್ರೆಂಡ್ಲಿ ಸ್ಯಾರಿ. ಸೊ ಮೈಕ್ರೋಫಾಲ್ ಪ್ರಿಂಟ್ ನೋಡ್ತಾ ಇದ್ರಲ್ಲ, ಇದು ಬಂದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಡಿಸೈನ್. ಸೊ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಡಿಸೈನ್. ಸೊ ನಾನು ಇನ್ನೂ ಅಪ್ಡೇಟ್ ಕೊಟ್ಟಿಲ್ಲ, ಬಟ್ ಈಗೆಲ್ಲ ಆಲ್ರೆಡಿ ಪ್ರೀ ಬುಕಿಂಗ್ ಕಂಪ್ಲೀಟ್ ಆಗಬೇಕು. ಅನುಶ್ರೀ ಮೇಡಮ್ ಸ್ಯಾರಿ ಡಿಸ್ಪ್ಯಾಚ್ ಆಯ್ತಾ? ಸೊ ಇವತ್ತು ಆಗ್ತಾ ಇದೆ. 2000 ಸ್ಯಾರಿ ಡಿಸ್ಪ್ಯಾಚ್ ಆಗ್ತಾ ಇದೆ. ಇನ್ನೂ 1000 ಸ್ಯಾರಿ ಪ್ರೀ ಬುಕಿಂಗ್ ಪೆಂಡಿಂಗ್ ಇದೆ. ಸೊ ಮಂಗಳವಾರ ಬುಧವಾರ ಡಿಸ್ಪ್ಯಾಚ್ ಆಗುತ್ತೆ. ನಾನು 4 ಸಲ ಶಾಪಿಂಗ್ ಮಾಡಿ ಅಂದರೆ ಔಟ್ ಆಫ್ ಸ್ಟಾಕ್ ಅಂತ ಮೆಸೇಜ್ ಹಾಕಿದ್ದು, ಶಾಪಿಂಗ್ ಮಾಡೋಕ್ಕಾಗಲಿಲ್ಲ. ಓಕೆ, ಬರುತ್ತೆ. ಸೊ ನಾವು ಕೂಡ ಏನು ಪ್ರೀ ಬುಕ್ಕಿಂಗ್ ಅನ್ನೋದನ್ನ ನಾನು ಜಸ್ಟ್ ಈಗ ಸ್ಟಾರ್ಟ್ ಮಾಡಿರೋದಪ್ಪ. ಸೊ ಒಂದು ಸ್ವಲ್ಪ ನಿಮಗೂ ಕೂಡ ಅದು ನಿಮಗೆ ಗೊತ್ತಾಗಬೇಕಲ್ವಾ, ಅದರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಪ್ರೊಡಕ್ಷನ್ ಮಾಡಬೇಕು, ನಾನು ಪ್ರೊಡಕ್ಷನ್ ಮಾಡಿ ನಿಮಗೆ ಕೊಡಬೇಕಲ್ವಾ, ಅದರಿಂದ ಸ್ವಲ್ಪ ಟೈಮ್ ಆಗುತ್ತೆ. ಸೊ ನೀವು ಅಡ್ಜಸ್ಟ್ ಮಾಡ್ಕೊಬೇಕು. ನೀವು ಈ ಸ್ಯಾರಿ ಕಳಿಸ್ದೆ, ದುಡ್ಡು ಹಾಕ್ದೆ, ಮೋಸ ಮಾಡಿದ್ರು, ಫೇಕ್ ಹಂಗೆ ಏನು ಹೇಳಿದ್ರು, ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಪ್ರೊಡಕ್ಷನಲ್ಲಿ ಇರುತ್ತೆ, ಬಂದಮೇಲೆ ನಾನು ಕಳ್ಸೋಕ್ಕಾಗೋದು. ಸೊ ಚೆನ್ನಾಗಿದ್ದೀನಿ ಮ್ಯಾಮ್, ಥ್ಯಾಂಕ್ ಯು. ಎಸ್ಟರ್ಡೇ ನಿಮ್ಮ ಅತ್ತಿಗೆ ಹುಟ್ಟಿರೋ ಸ್ಯಾರಿ ತೋರಿಸಿ. ನಮ್ಮ ಅತ್ತಿಗೆ ಹುಟ್ಟಿರೋ ಸ್ಯಾರಿ ಅಸ್ಸಾಂ ಸಿಲ್ಕ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಮಂಡೇ ಬುಕ್ ಮಾಡಿದ್ದು ನಮಗೆ ಯಾವಾಗ ಸಿಗುತ್ತೆ? ಸೊ ಪ್ರೀ ಬುಕಿಂಗ್ ಮಾಡಿರೋದು ಈಗ ರೀಸೆಂಟಾಗಿ ಪ್ರೀ ಬುಕಿಂಗ್ ಮಾಡಿರೋದು ಈಗ ನಿಮಗೆ ಸಿಗಲ್ಲ.
ಬುಕ್ಕಿ ಕನ್ನಡ ಬರಲ್ವೇ? ಯು ಆರ್ ಲುಕಿಂಗ್ ಸೂಪರ್ ಸ್ಯಾರಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನೀವು ವೇರ್ ಮಾಡಿರುವ ಡ್ರೆಸ್ ಸೈಜ್ ಹೇಳಿ ವಿಡಿಯೋ ಮಾಡುವಾಗ ನಮಗೆ ಆರ್ಡರ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಮ್ಯಾಮ್ ಅದನ್ನೇ ನಿಮ್ಗೆ ಒಂದ್ಸಲ ವಿಡಿಯೋ ಲೈವಲ್ಲಿ ಹೇಳಿದ್ದೆ. XL ಹಾಕಿರ್ತೀನಿ ಅಥವಾ XXL ಹಾಕಿರ್ತೀನಿ. ಹಾಗೆ 3 to 5XL ಆಗಿದ್ರೆ 3XL ಹಾಕಿರ್ತೀನಿ. ಆ ಥರನೇ ಇರುತ್ತೆ ಮ್ಯಾಮ್, ಬೇರೆ ಇನ್ನೇನಿಲ್ಲ. ಗಿಲ್ಲಿ ಸೂಪರ್, ಥ್ಯಾಂಕ್ ಯು. ಸೊ ವೋಟ್ ಮಾಡಿ, ಅವ್ರಿಗೂ ವಿಡಿಯೋನ ಶೇರ್ ಮಾಡಿ, ಮ್ಯಾಕ್ಸಿಮಮ್ ಆ ವಿಡಿಯೋನ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಆದಷ್ಟು ನೋಡಿದವರೆಲ್ಲ ವೋಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ಬೋದು, ಅದರಿಂದ ಒಂದು ಅವಕಾಶ ಸಿಗ್ಬೋದು ನಮ್ಮ ಗಿಲ್ಲಿ ನಟನೆಗೆ. ಸೊ ಮತ್ತೆ ರೀಸ್ಟಾಕ್ ಆಗುತ್ತೆ ಅನುಶ್ರೀ ಸ್ಯಾರಿ 350ದು, ಸ್ವಲ್ಪ ಟೈಮ್ ಆಗುತ್ತೆ. ಸ್ಯಾರಿ ಕ್ವಾಲಿಟಿ ಸೂಪರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸೊ ಒಂದು ಇನ್ಸಿಡೆಂಟ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇವತ್ತು. ಸೊ ಇದೇ ಮೊನ್ನೆನ ಒಂದು ಕಸ್ಟಮರ್ ನಮ್ಮ ಒಂದು ಪೇಜಲ್ಲಿ, ಅಂದರೆ ಸೋಷಿಯಲ್ ಮೀಡಿಯಾ ಪಬ್ಲಿಕ್ ಪೇಜಲ್ಲಿ ಕಮೆಂಟ್ಸ್ ಹಾಕಿದ್ರು. ಸೊ ಕಮೆಂಟ್ಸ್ ಮೇಲೆ ಕಮೆಂಟ್ಸ್, ಅದನ್ನೇ ಒಂದು ಕಮೆಂಟ್ನ ಪ್ಯಾರಾಗ್ರಾಫ್ ಥರ ಟೈಪ್ ಮಾಡಿ ಪೇಸ್ಟ್ ಮಾಡಿ, ಸೊ ಎಲ್ಲ ವಿಡಿಯೋಗೂ ನಿಮ್ಮ ಅತ್ತಿಗೆ ಹುಟ್ಟಿರೋ ಸ್ಯಾರಿ ತೋರಿಸಿ ಮ್ಯಾಮ್, ಅಂಗಡಿಗೆ ಬನ್ನಿ, ಎಲ್ಲ ವಿಡಿಯೋ ಮಾಡೋಕ್ಕೆ ಆಗಲ್ಲ, ಅಂಗಡಿಲಿ ಸಿಗುತ್ತೆ. ಸೊ ಅಸ್ಸಾಂ ಸಿಲ್ಕ್ನ ಎಷ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಏನಾಗುತ್ತೆ ಅಂದರೆ ಅವ್ರು ಪೇಸ್ಟ್ ಮಾಡಿ ಎಲ್ಲ ವಿಡಿಯೋ, ಒಂದು ವಿಡಿಯೋ ಬಿಡದೆ ಎಲ್ಲ ವಿಡಿಯೋಕ್ಕೆ ಶೇರ್ ಮಾಡಿದ್ರು. ಸೊ ನಾನು ಅವ್ರಿಗೆ ನಿಮ್ಮ ನಂಬರ್ನ ಶೇರ್ ಮಾಡಿ ಅಂತ ಒಂದು 5-6 ಸಲ ಕಮೆಂಟ್ಸ್ ಹಾಕಿದೆ. ಅವ್ರು ಏನು ಮಾಡಿದ್ರು, ಅದ್ರ ಬಗ್ಗೆ ಗಮನನೇ ಕೊಡಲಿಲ್ಲ. ನಾನು ಏನು ಮಾಡಿದೆ, ಮ್ಯಾಮ್ ನೀವು ಮಾಡೋ ಮೆಸೇಜ್ ಯೂಸ್ ಆಗಲ್ಲ, ಸೊ ಯಾರಿಗೆ ಯಾವುದು ಫೇಕು ಯಾವುದು ನಿಜ ಎಲ್ಲ ಗೊತ್ತಿರುತ್ತೆ, ನೀವು ಮೆಸೇಜ್ ಹಾಕಿ ಟೈಮ್ ವೇಸ್ಟ್ ಮಾಡ್ಕೊಂಬೇಡಿ, ನಿಮ್ಮ ನಂಬರ್ನ ಶೇರ್ ಮಾಡಿ ಅಂತ ಅದೊಂದು 3 ಸಲ ಕಳಿಸ್ದೆ. ಸೊ ಅವಾಗಲೂ ಅವ್ರು ರಿಪ್ಲೈ ಮಾಡಿಲ್ಲ. ನಾನೇನು ಮಾಡಿದೆ, ಮ್ಯಾಮ್ ನಿಮ್ಮ ನಂಬರ್ನ ಬ್ಲಾಕ್ ಮಾಡ್ತೀನಿ, ತಿರ್ಗಾ ಏನಾದರೂ ಈ ಥರ ಮೆಸೇಜ್ ಬಂದರೆ ನಿಮ್ಮ ನಂಬರ್ನ ಬ್ಲಾಕ್ ಮಾಡ್ತೀನಿ ಅಂತ ಕಮೆಂಟ್ಸ್ ಹಾಕಿದೆ. ಅವಾಗ ಏನು ಮಾಡಿದ್ರು, ನಾರ್ಮಲ್ ಮೆಸೇಜಿಗೆ ಬಂದರು. ಸೊ ಇನ್ಸ್ಟಾಗ್ರಾಮಲ್ಲಿ ಅಂದರೆ ಪಬ್ಲಿಕ್ ಆಗಿ ಗೊತ್ತಿಲ್ಲದೆ ನಾರ್ಮಲ್ ಆಗಿ ಮೆಸೇಜ್ ಮಾಡೋ ಒಂದು ಇದಕ್ಕೆ ಮೆಸೇಜ್ ಮಾಡೋದು. ಸೊ ನಾನು ಅವ್ರಿಗೆ ಹೇಳಿದೆ, ಮ್ಯಾಮ್ ನಿಮಗೆ ತೊಂದರೆ ಆಗಿದ್ರೆ ಈ ಥರ ನೀವು ಕಾಂಟ್ಯಾಕ್ಟ್ ಮಾಡಿದಾಗ ನಿಮ್ಮ ಮೆಸೇಜ್ನ ನಾನು ನೋಡಿದಾಗ ಖಂಡಿತ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಏನು ಮಾಡಬೇಕೋ ನಾನು ಅದನ್ನು ಪ್ರಯತ್ನ ಮಾಡ್ತೀನಿ, ನಮ್ಮಿಂದ ಯಾರಿಗೂ ತೊಂದರೆ ಆಗೋಕ್ಕೆ ಬಿಡೋದಿಲ್ಲ. ಸೊ ಇದರಲ್ಲಿ ಏನಾಗುತ್ತೆ ಮ್ಯಾಮ್, ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದಲ್ಲ, ಏನೂ ತೊಂದರೆ ಇಲ್ಲ, ನಾನು ಎಲ್ಲ ಮೆಸೇಜ್ಗೂ ರಿಪ್ಲೈ ಮಾಡ್ತೀನಿ. ಹಾಗೆ ಪ್ರತಿದಿನ ಲೈವ್ಗೆ ಬರ್ತೀನಿ, ಲೈವಲ್ಲಿ ನೀವು ನನ್ನ ಜೊತೆ ಮಾತಾಡ್ಬೋದು, ನಿಮ್ಮ ನಂಬರ್ನ ಶೇರ್ ಮಾಡ್ಬೋದು. ಸೊ ಅದರಲ್ಲಿ ಏನಿದೆ ಅಂತ ಅವ್ರಿಗೆ ಕಮೆಂಟ್ಸ್ ಆಗಿದೆ. ಸೊ ಅವರ ತೊಂದರೆ ಏನಂತಂದರೆ, ಅನುಶ್ರೀ ಮೇಡಮ್ ಸ್ಯಾರಿನ ನೀವು ನನಗೆ ಮೋಸ ಮಾಡಿ ನೀವು ಕಳಿಸಿದ್ದೀರಾ ಅಂತ. ನಾನು ಯಾಕೆ ಮ್ಯಾಮ್ ಮೋಸ ಮಾಡಲಿ? ಈಗ ನಾನು ಹೇಳ್ತಾ ಇರೋದು 1800 ರೂಪಾಯಿ ಸ್ಯಾರಿ, ಅನುಶ್ರೀ ಮ್ಯಾಮ್ ಸ್ಯಾರಿ, ಅದು ಇಲ್ಲೇ ಇದೆ, ತೋರಿಸ್ಬಿಡ. ಯಾರಿದು ಮ್ಯಾಮ್? ನಾನು ಅಪ್ಡೇಟಿಂದ ಉಡುಪಿಯಿಂದ ಬಂದಿದ್ದೆ ಮ್ಯಾಮ್, ನಿಮ್ಮ ಶಾಪಿಗೆ ಜಾಯಿಂಟ್ ಟಾಪ್ಸು ತೋರಿಸಿ ಹುಡುಗಿ ತುಂಬ ಆ್ಯಟಿಟ್ಯೂಡಲ್ಲಿ ನಡ್ಕೊಂಡ್ರು, ಸರಿಯಾಗಿ ತೋರಿಸ್ಲಿಲ್ಲ ಮ್ಯಾಮ್, ತುಂಬ ಬೇಜಾರಾಯಿತು. ನೀವು ಲೈವಲ್ಲಿ ಹೇಳಿದ್ರೆ ವೇಸ್ಟ್ ಮ್ಯಾಮ್, ನಿಜವಾಗ್ಲೂ ಲೈವಲ್ಲಿ ನೀವು ಕಮೆಂಟ್ಸ್ ಹಾಕಿದ್ರೆ ವೇಸ್ಟ್ ಮ್ಯಾಮ್. ಯಾಕಂದರೆ ಕಂಪ್ಲೇಂಟ್ ನಂಬರು 10 ಜೊತೆ ತೊಗೊಂಡಿದ್ರು 150 ರುಪೀಸಾ? ಅರ್ಥ ಆಗಿಲ್ಲ ಚಾರ್ಜ್ ಮ್ಯಾಮ್, ಅರ್ಥ ಆಗಲಿಲ್ಲ, ಇನ್ನೊಂದ್ಸಲ ಕಳಿಸಿ. ಸೊ ಹಾಗೆ ನೋಡಿ, ಇವಾಗ ಒಬ್ಬರು ಮೆಸೇಜ್ ಆಗ್ತಾ ಇದ್ದಾರೆ, ವೆಸ್ಟರ್ನ್ ಕೌಂಟ್ರಲ್ಲಿ ಒಂದು ಹುಡುಗಿ ಆ್ಯಟಿಟ್ಯೂಡ್ ಆಗಿತ್ತು, ಸರಿಯಾಗಿ ತೋರಿಸ್ಲಿಲ್ಲ ಮ್ಯಾಮ್. ಅಲ್ಲೇ ತಾನೇ ಕಂಪ್ಲೇಂಟ್ ನಂಬರು ಹಾಕಿದ್ದೀನಿ. ಸೊ ಕಂಪ್ಲೇಂಟ್ ನಂಬರ್ ಹಾಕಿದ್ದೀನಿ, ಇಷ್ಟು ಟೈಮ್ ತೊಗೊಂಡು ಇಷ್ಟು ಟೈಪ್ ಮಾಡಿ ನೀವು ಮೆಸೇಜ್ ಹಾಕೋರು. ಸೊ ಅಲ್ಲೇ ಫೋನ್ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದರೆ ಸೊ ಒಂದು ನೀವು ಖುಷಿಯಾಗಿ ತೊಗೊಂಡು ಹೋಗ್ಬೋದಾಗಿತ್ತು, ನಿಮಗೂ ಬೇಜಾರಾಗ್ತಾ ಇರಲಿಲ್ಲ, ಸೊ ನಮಗೂ ಅನುಕೂಲ ಆಗಿರೋದು. ಏನಂತೀರಾ? ಖಂಡಿತವಾಗ್ಲೂ ಮ್ಯಾಮ್, ಯಾರ ಉದ್ದೇಶನೂ ತಪ್ಪು ಉದ್ದೇಶ ಇಲ್ಲ. ನಾವು ನೋಡೋದು ಹೆಂಗೆ ನೋಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅರುಣಾ ಮೇಡಮ್ನ ಇಷ್ಟಪಡೋರು ಅರುಣಾ ಮೇಡಮ್ ಏನೇ ಮಾಡಿದ್ರು ಇಷ್ಟ ಆಗುತ್ತೆ. ನಾನು ನೆನ್ನೆ ಲೈವಲ್ಲಿ ಗಿಲ್ಲಿ ಬಗ್ಗೆ ಮಾತಾಡಿದಾಗಲೂ ಸೊ ಗಿಲ್ಲಿ ತಪ್ಪಾಗೆ ಮಾತಾಡಿದ್ರು ಇಷ್ಟ ಆಗುತ್ತೆ, ಅದೇ ಆ ಥರನೇ ಹಾಗೆ. ಸೊ ಕೆಲವೊಬ್ಬರಿಗೆ ನಮ್ಗೆ ಇಷ್ಟ ಆಗದಿಲ್ಲ ಅಂದರೆ ಅವ್ರು ಏನೇ ಮಾಡಿದ್ರು ಇಷ್ಟ ಆಗಲ್ಲ, ಆ ಥರ ಮ್ಯಾಮ್. ಅದಕ್ಕೂ ಇದಕ್ಕೂ ಕಂಪ್ಯಾರಿಸನ್ ಬೇಡ ಮ್ಯಾಮ್. ನೀವು ಬಂದಿದ್ದೀರಾ, ಅಷ್ಟು ದೂರದಿಂದ ಬಂದಿದ್ದೀರಾ, ಸೊ ನೀವು ಅದನ್ನು ಏನು ಹೇಳೋದು ಕಂಪ್ಲೇಂಟ್ ನಂಬರ್ನ ನೋಡಿ, ಪ್ರತಿದಿನ ಲೈವ್ ಬರ್ತೀನಿ, ಪ್ರತಿದಿನ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವೀಕ್ ಟ್ರೈಯಿಂಗ್ ಟು ಬುಕ್ ಅನುಶ್ರೀ ಸ್ಯಾರಿ ಬಟ್ ನೋ ಸ್ಟಾಕ್ ಪ್ರತಿ ಬುಕ್ಕಿಂಗ್ ಆ್ಯಂಡ್ ಯಾವಾಗ ಮತ್ತೆ ಬುಕ್ಕಿಂಗ್ ಅವೈಲಬಲ್ ಆಗುತ್ತೆ ಮ್ಯಾಮ್? ಪ್ರೀ ಬುಕ್ಕಿಂಗ್ ಮ್ಯಾಮ್, ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ. ಸೊ ಈಗ ಬಂದಿರೋ ಸ್ಯಾರಿ ಕೂಡ ಪ್ರೀ ಬುಕ್ಕಿಂಗ್. ಹಾಯ್ 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 ಕವಿಮಾ, ಅನುಶ್ರೀ ಸ್ಯಾರಿ ಒಂದು ಕೊಡಿ, ಅನುಶ್ರೀ ಸ್ಯಾರಿ ಒಂದು ಕೊಡಿ.
ಸೊ ಈ ಸ್ಯಾರಿ ಬಂದು 1680, ಅನುಶ್ರೀ ಸ್ಯಾರಿ 1680. ಸೊ ನಾನು ಈ ಸ್ಯಾರಿನೂ ಕೂಡ ಎಷ್ಟೋ ವಿಡಿಯೋ ಹಾಕಿದ್ದೀನಿ, ಓಕೆನಾ. ಸೊ ಇದು 380. ನೀವು 380ಕ್ಕೂ 1680 ರೂಪಾಯಿಗೂ ಯಾಕೆ ಕಂಪೇರ್ ಮಾಡ್ತೀರಾ? ಸೊ ನನಗೂ ಕಸ್ಟಮರ್ಗೂ ವಾದ ನಡೆದಿದ್ದು ಅಷ್ಟೇ. ನೋಡಿ, 1680, 380. ಸೊ ಆ ಕಸ್ಟಮರ್ ಹೇಳ್ತಾ ಇದ್ದೀನಿ, ಮ್ಯಾಮ್ ನಿಮಗೆ ಸ್ಯಾರಿ ಇಷ್ಟ ಆಗಿಲ್ಲ ಅಲ್ವಾ? ಸೊ ನಾವು ಯಾರು ಫೋರ್ಸ್ ಮಾಡಿ, ಮ್ಯಾಮ್ ಖಂಡಿತ ನಂಗೆ ಕನ್ನಡ ಓದಕ್ ಬರಲ್ಲ, ಬೇಜಾರು ಮಾಡ್ಕೊಬೇಡಿ ಅಂತ ಮೆಸೇಜ್ ಬಡ್ಬೇಡಿ ಮ್ಯಾಮ್. ಯಾವಾಗ ಸಿಗುತ್ತೆ ಬಡ್ಬಿಡಿ? ಗೊತ್ತಾಗ್ಲಿಲ್ಲ ಮ್ಯಾಮ್ ಏನು ಕಳಿಸಿದ್ರು ಅಂತ. ಮ್ಯಾಮ್ ನಾನು ಕೋಟ್ ಮತ್ತೆ ಅದ ಮೆಸೇಜ್ ಮಾಡಿ 1 ವೀಕ್ ಆಯ್ತು ಮ್ಯಾಮ್. 1 ವೀಕ್ ಆಯ್ತು ಅಂದರೆ ನಾವು ಹಬ್ಬದ ಬಿಸಿಯಲ್ಲಿ ಇರ್ತೀವಲ್ವ, ನೀವು ಬನ್ನಿ, ಅಂಗಡಿಲಿ ಸಿಗುತ್ತೆ, ತಲೆ ಕೆಡಿಸ್ಕೋಬೇಡಿ ಮ್ಯಾಮ್. ಆಮೇಲೆ ಏನಂತ ಸರಿ, ಈ ಟಾಪಿಕ್ ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ, ಮ್ಯಾಮ್ 1680 ರೂಪಾಯಿ ಸ್ಯಾರಿನೂ ಇದೆ ನೋಡಿ ಮ್ಯಾಮ್, ನಿಮಗೆ ಏನು ವ್ಯತ್ಯಾಸ ಅನ್ಸುತ್ತೆ? ಈಗ ನಾನು ಸ್ಯಾರಿ ತೋರಿಸ್ತಾ ಇದ್ದೀನಿ, 2 ಸ್ಯಾರಿನೂ ನನ್ನ ಕೈಯಲ್ಲೇ ಇದೆ. ಸೊ ನಿಮಗೆ ಏನು ಮ್ಯಾಮ್ ವ್ಯತ್ಯಾಸ ಹೇಳಿ. ಸೊ ಹಾಗೆ ಇದರಲ್ಲಿ ಇನ್ನೊಂದು ಹೇಳ್ತೀನಿ, ಈ ಸ್ಯಾರಿನ ನೀವು ನೀರ್ಗೆ ಹಾಕಕ್ಕಾಗಲ್ಲ, ನೀರ್ಗೆ ಹಾಕ್ಲೂಬಾರ್ದು. ನೀರ್ಗೆ ಹಾಕಿದ್ರೆ ಎಲ್ಲ ಕಲರು ಹೋಯ್ತದೆ. ನಿಜನಾ ಇಲ್ವಾ? ಹಾಗೆ ಈ ಸ್ಯಾರಿ ನೀವು ಏನ್ ಬೇಕಾದ್ರೂ ಮಾಡ್ಬೋದು, ಏನೂ ಆಗಲ್ಲ. ಸೊ ನಾನು ಅವರಿಗೆ ಹೇಳ್ತಾ ಇದ್ದೀನಿ ನೀಟಾಗಿ, ಮ್ಯಾಮ್ 1680 ರೂಪಾಯಿ ಸೀರೆ ಬೇರೆ, 380 ರೂಪಾಯಿ ಸೀರೆ ಬೇರೆ. ಸೊ ಏನ್ ಹೇಳೋದು, ಒಬ್ಬೊಬ್ರಿಗೆ 6000 50,000 ತಗೊಳ್ಳೋ ಕೆಪಾಸಿಟಿ ಇರೋರು ಈ ಸ್ಯಾರಿನ ಬೈ ಮಾಡಬೇಡಿ. ಈ ರೇಂಜಲ್ಲಿ ಯಾರಿಗೆ ಬೇಕೋ ಅವರು ಬೈ ಮಾಡಿ. ಸೊ ನಾನು ಹೇಳೋದು ಒಂದೇನೆ, ಈಗ ನಾನು ವೇರ್ ಮಾಡಿರೋ ಮೈಸೂರು ಸಿಲ್ಕ್ ಸ್ಯಾರಿ ಡಿಸೈನ್. ಸೊ ನಾನು ವೇರ್ ಮಾಡಿರೋದು ಮೈಸೂರು ಸಿಲ್ಕ್ ಅಲ್ಲ, ಬಟ್ ಸೇಮ್ ಸ್ಯಾರಿ ಮೈಸೂರು ಸಿಲ್ಕ್ ಅಲ್ಲಿ 6000 8000 10,000 ರೂಪಾಯಿ ಇದೆ. ನೀವು ನಂಬಿಲ್ಲ ಅಂದ್ರೆ ಚೆಕ್ ಮಾಡಿ, ಈ ಡಿಸೈನ್ ಫೋಟೋನ ನೀವು ತೆಗೆದು ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಸೊ ನೀವು ಅದಕ್ಕೆ ಕಂಪೇರ್ ಮಾಡಬೇಡಿ. ಸೊ ನಮ್ಮ ಒಂದು ಉದ್ದೇಶ, ಹಾಗೆ ಯುವರಾಜ್ ಸರಿನ ಉದ್ದೇಶ ಏನಂದ್ರೆ, ಸೊ ಬಜೆಟ್ ಫ್ರೆಂಡ್ಲಿ ಇರುವಂತ ಕಸ್ಟಮರ್, ಸೊ ಒಂದು ಮಿಡಲ್ ಫ್ಯಾಮಿಲಿಯಲ್ಲಿ ಇರುವಂತ ಕಸ್ಟಮರ್, ಸೊ ನಮ್ಗೆ ಒಂದು ಕಡಿಮೆ ರೇಟಲ್ಲಿ ಒಂದು ಪದಾರ್ಥ ಸಿಕ್ಕಿದ್ರೆ ಸಾಕು ಅನ್ನೋ ಕಸ್ಟಮರ್. ಸೊ ನಮ್ಮ ಜೀವನದಲ್ಲಿ ಏನೋ ಒಂದು ನಾವು ಮಾಡ್ತಾ ಇದೀವಿ, ನಡ್ಕೋತಾ ಇದೀವಿ. ಸೊ ನಮಗೂ ಕೂಡ ಅಷ್ಟು ಕಾಸ್ಟ್ಲಿ ತಗೊಳ್ಳೋ ಒಂದು ನಮಗೆ ಶಕ್ತಿ ದೇವ್ರು ಕೊಟ್ಟಿಲ್ಲ. ಅಟ್ಲೀಸ್ಟ್ ಅದೇ ತರದ ಕಮ್ಮಿ ರೇಟಲ್ಲಿ ಉಟ್ಕೊಳ್ಳೋ ಶಕ್ತಿ ದೇವ್ರು ನಮಗೆ ಕೊಟ್ಟಿದ್ದಾನೆ ಅನ್ನೋ ಒಂದು ಖುಷಿಯಲ್ಲಿ ಉಟ್ಕೊಳ್ಳೋ ಜನ ಎಷ್ಟು ಜನ ಇದ್ದಾರಮ್ಮ. ಸೊ ಎಷ್ಟು ಜನ ಇದ್ದಾರೆ. ಸೊ ದಯವಿಟ್ಟು ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿ. ಬಜೆಟ್ ಫ್ರೆಂಡ್ಲಿ. ಸೊ ನೋಡಿ, ನನಗೂ ಈ ಐಡಿಯಾನೇ ಇರಲಿಲ್ಲ, ಸೀರಿಯಸ್ ಆಗಿ ಹೇಳ್ತೀನಿ. ನನಗೆ ಈ ಸ್ಯಾರಿ ತೋರಿಸ್ಬೇಕು ಅನ್ನೋ ಐಡಿಯಾನೇ ಇರಲಿಲ್ಲ, ಈ ಸ್ಯಾರಿನ ತೋರಿಸ್ಬೇಕು ಅನ್ನೋ ಐಡಿಯಾನೇ ಇರಲಿಲ್ಲ. ಸೊ ಈಗ ಸಡನ್ಲಿ ನೀವು ಮಾತಾಡ್ಬೇಕಾದ್ರೆ ನನ್ಗೆ ನೆನಪಾಯ್ತು, ಸಡನ್ ಈ ಸ್ಯಾರಿನೂ ಇಲ್ಲೇ ಇತ್ತಲ್ಲ ಅಂತ ತೋರಿಸ್ತಾ ಇದ್ದೀನಿ. ಸ್ಯಾರಿ ವಾಷಬಲ್ ಮ್ಯಾಮ್ ನಿಜ ಹೇಳ್ತೀನಿ, ನೀವು ಮಿಡಲ್ ಫ್ಯಾಮಿಲಿ ಹೆಲ್ಪ್ ಮಾಡ್ತಿದ್ದೀರಾ, ತುಂಬ ಖುಷಿ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈ ಒಂದು ವಿಷಯಕ್ಕೋಸ್ಕರನೇ ನಾವು ಮಾಡ್ತಾ ಇರೋದು. ಸೊ ಯುವರಾಜ್ ಸರ್ ಉದ್ದೇಶನೇ ಅದು. ಸೊ ಯಾವ ತರ ಕಮೆಂಟ್ಸ್ ಹಾಕಿದ್ರಂದ್ರೆ, ಇವರೆಲ್ಲ ಫ್ರಾಡು, ಇವ್ರು ಹಂಗೆ ಹಿಂಗೆ ಪ್ಯಾರಾಗ್ರಾಫ್ ತರ ಹಾಕಿದ್ರು. ಬಟ್ ಏನಂದ್ರೆ ಯಾಕಂದ್ರೆ ಎಲ್ಲಾ ಕಮೆಂಟ್ಸ್ನು ಫೇಕ್ ಆಗಿ ಹಾಕೋ ಕಮೆಂಟ್ಸ್ನ ಬಿಡಪ್ಪ ಅಂತ ನೆಗ್ಲೆಕ್ಟ್ ಮಾಡಕ್ ಆಗಲ್ಲ. ಯಾಕಂದ್ರೆ ಏನ್ ಹೇಳೋದು, ಇದರಲ್ಲಿ ಒಂದು ನಿಜ ಅಂಶ ಇರೋದನ್ನ ಸುಳ್ಳಂತ ಕ್ರಿಯೇಟ್ ಮಾಡೋರನ್ನ ಸುಮ್ಮನೆ ಹೆಂಗ್ ಬಿಡಕ್ಕಾಗತ್ತೆ? ಖಂಡಿತವಾಗ್ಲೂ ಬಿಡ್ಲಿಕ್ಕೆ ಆಗಲ್ಲ. 50 ರೂಪೀಸ್ ಕೊರಿಯರ್ ಚಾರ್ಜ್, 10 ಜಾಸ್ತಿ ತಗೊಂಡ್ರೆ ಎಷ್ಟು ಕೊರಿಯರ್ ಚಾರ್ಜ್ ಎಷ್ಟು ಮ್ಯಾಮ್? ಸಿಂಗಲ್ ಸ್ಯಾರಿ 50 ರೂಪೀಸ್, ಅಪ್ ಟು 10 ಪೀಸಸ್ 100 ರೂಪೀಸ್, ಅಪ್ ಟು 10 ಪೀಸ್ ಮ್ಯಾಮ್. ತಲೆಯನ್ನೇ ಕೆಡಿಸ್ಕೋಬೇಡಿ ಮ್ಯಾಮ್. ಸೊ ಇಲ್ಲ ನಾನು ಅವ್ರಿಗೆ ಹೇಳ್ದೆ, ಮ್ಯಾಮ್ ನಿಮ್ಗೆ ಆ ಸ್ಯಾರಿ ಬೇಡ ತಾನೆ, ಕಳಿಸ್ಬಿಡಿ ನಮಗೆ. ಯಾಕಂದ್ರೆ ನಮ್ಮಲ್ಲಿ ತುಂಬಾ ಡಿಮ್ಯಾಂಡ್ ಆ ಸ್ಯಾರಿ. ಸೊ ನಿನ್ನೆ ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮ ಅಂಗಡಿ ಹುಡುಗರು 4-5 ಜನ ಸ್ಯಾರಿ ಹುಟ್ಟಿದ್ರು. ಎಷ್ಟು ಖುಷಿ ಅವ್ರ ಮುಖದಲ್ಲಿ ನಾವು ನೋಡಿದ್ವಿ ಅಂದ್ರೆ, ಖಂಡಿತವಾಗ್ಲೂ ಎಲ್ರಿಗೂ ಎಲ್ಲಾದ್ರಲ್ಲೂ ಖುಷಿ ಸಿಗಲ್ಲ. ಸೊ ನಮ್ಮ ಯುವರಾಜ್ ಸರಿಗೆ ಏನಂದ್ರೆ, ಒಂದು ಕೊಡೋದ್ರಲ್ಲಿ ತುಂಬಾ ಖುಷಿ ಅವ್ರಿಗೆ, ಒಬ್ಬರಿಗೆ ಮಾಡೋದ್ರಲ್ಲಿ ಒಂಥರ ಖುಷಿ ಅವ್ರಿಗೆ. ಏನದು ಒಂದು ಈಗ ಇದರಲ್ಲಿ ಎಷ್ಟು ಅವ್ರು ಖುಷಿ ಪಡ್ತಾ ಇದಾರೆ ಅಂದ್ರೆ,
ಅದರಲ್ಲಿ ಅವರಿಗೆ ಹೇಳಲಿಕ್ಕೆ ಆಗಲ್ಲಮ್ಮ. ಹಾಗೆ ಇನ್ನೊಂದು ಏನು ಹೇಳ್ತಾ ಇದ್ದೀವಿ ಅಂದರೆ ಅವರು ಬಂದು ಏನದು ಈ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಆ್ಯಕ್ಟಿವ್ ಆಗಿರಲ್ಲ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ನಾನು ತುಂಬ ಆ್ಯಕ್ಟಿವ್ ಆಗಿರ್ತೀನಿ, ಬಟ್ ಅವರ ಉದ್ದೇಶ ಬಂದು ಏನಾಗಿರುತ್ತೆ, ಸೊ ಒಂದು ಇವಾಗ ಗಿಲ್ಲಿಗೋಸ್ಕರ ಓಟ್ ಕೇಳಿರೋ ನಾನು ಏನು ಹೇಳ್ತಾ ಇದ್ದೆ, ಸೊ ನನ್ನ ಖುಷಿ ಅದನ್ನ ಮಾಡಿದ್ರೆ ಇವಳು ಖುಷಿ ಪಡ್ಬೋದೇನೋ ಅನ್ನೋ ಒಂದು ಉದ್ದೇಶಕ್ಕೆ ಒಂದು ಐಡಿಯಾ ಕೊಟ್ಟರು. ಸೀರಿಯಸ್ಲಿ ಇಲ್ಲಂದ್ರೆ ನಾನು ಮಾಡ್ತಿದ್ನೋ ಒಂದು ಒಳ್ಳೆ ಚಾನ್ಸ್ನ ಮಿಸ್ ಮಾಡ್ಕೊಂಡ್ಬಿಡ್ತಿದ್ದೆ ಅಂತ ಅನ್ನಿಸ್ತು ನನಗೆ. ಸೊ ಅವ್ರು ಹೇಳಿದ್ಮೇಲೆ ನನಗೆ ಅನಿಸಿದ್ದು, ನಾನು ಕೂಡ ವಿಡಿಯೋ ಮಾಡ್ಬೋದು, ಸೊ ನನ್ನ ಫಾಲೋವರ್ಸ್ ತುಂಬ ಇದ್ದಾರೆ, ಸೊ ನನ್ನ ಇಷ್ಟಪಡೋರು ತುಂಬ ಜನ ಇದ್ದಾರೆ, ನನಗೋಸ್ಕರ ವೋಟ್ ಮಾಡ್ತಾರೆ ಅನ್ನೋ ಒಂದು ಉದ್ದೇಶ. ಸೊ ಅದರಲ್ಲಿ ಅವ್ರ ಸ್ವಾರ್ಥ ಏನು ಇರಲಿಲ್ಲ ಅಲ್ವಾ, ಅವ್ರ ಸ್ವಾರ್ಥ ಇದ್ದಿದ್ದು ಏನು, ಸೊ ಇವಳಿಗೋಸ್ಕರ ಏನೋ ಒಂದು ಐಡಿಯಾ ಕೊಟ್ಟರೆ ಅವಳು ಖುಷಿ ಪಡ್ತಾಳೆ. ಸೊ ಆ ವಿಡಿಯೋನ ನಾನು ಎಷ್ಟು ಸಲ ನೋಡಿದ್ದೀನಿ, ಎಷ್ಟು ಖುಷಿ ಪಟ್ಟಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಸೊ ಈ ಒಂದು ಗಿಲ್ಲಿ ನಟನ್ಗೆ ಈಗ ತುಂಬ ಜನ ಏನು ಗಿಲ್ಲಿ ನಟನ್ಗೆ ನೀವೇನು ಕೋಟ್ ಕೇಳ್ತೀರಾ, ನೀವೇನು ಆಮೇಲೆ ತುಂಬ ಜನ ಏನು ಮಾಡಿದ್ರು ಗೊತ್ತಾ, ಸೊ ದುಡ್ಡಿಗೋಸ್ಕರ ಮಾಡ್ತಿದ್ದಾರೆ ಅಂತ. ಆಮೇಲೆ ಸುಮಾರು ಜನ ಏನು ಮಾಡಿದ್ರು, ಏನೇನೋ ಆಫರ್ ಕೊಟ್ಟಿದ್ದಾರೆ ಬೇರೆ ಬೇರೆ ಕಡೆ, ಏನೋ ಟಿಕೆಟ್ ಫ್ರೀ, ಅಲ್ಲಿ ಫ್ರೀ, ಇದು ಫ್ರೀ. ನನಗೆ ಯಾವ ಫ್ರೀಯಾಗಿ ಸಿಗುವಂಥ ಪ್ರಾಡಕ್ಟ್ ಯಾವುದೇ ಒಂದು ಫ್ರೀಯಾಗಿ ಸಿಗೋದು ನನಗೆ ಬೇಡ, ವೋಟ್ ಮಾಡಿ ಅವನಿಗೆ ಅಂತ ನಾನು ಮೆಸೇಜ್ ಮಾಡಿದೆ. ಸೊ ಆ ಥರ ಖಂಡಿತವಾಗ್ಲೂ ಮ್ಯಾಮ್ ಇವ್ರದ್ದು ಉದ್ದೇಶ ತಪ್ಪಿಲ್ಲ, ಉದ್ದೇಶ ಒಳ್ಳೇದಿದೆ. ಒಳ್ಳೆತನ ಒಂದು ಸ್ವಲ್ಪ ಒದ್ಲಾಡಬೇಕು ಮ್ಯಾಮ್. ಒಳ್ಳೆತನ ಯಾವತ್ತೂ ನಾವು ಒಳ್ಳೆತನದಲ್ಲಿ ಮುಂದೆ ಬರ್ಬೇಕಾದ್ರೆ ತುಂಬ ಏಟುಗಳು ತಿನ್ನಬೇಕು. ಎಕ್ಸಾಂಪಲ್ ನಮ್ಮ ಯುವರಾಜ್ ಸರ್ರೆ ಎಷ್ಟು ಏಟು ತಿಂದು 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 ಎಷ್ಟು ಏಟು ತಿಂದ್ರೂ ಅವ್ರ ಒಳ್ಳೆತನ ಅವರಿಂದ ಹೋಗಲ್ಲ, ಅದು ಏನು ಮಾಡೋಕ್ಕಾಗಲ್ಲ. ಎಷ್ಟು ಏಟು ಹೊಡೆದ್ರು ತಡ್ಕೊಳ್ಳೋ ಶಕ್ತಿ ಆ ದೇವ್ರು ಕೊಡ್ತಾ ಇದ್ದಾನೆ ಅಂತ ಅನ್ಸುತ್ತೆ, ಬಟ್ ಏನು ಮಾಡ್ಲಿಕ್ಕಾಗಲ್ಲ. ಸೊ ನೋಡಿ, ಈಗ ಟಾಪಿಕ್ ಇದೆ ನೋಡಿ, ಇದು 1680, ಇದು ನಮ್ಮ ಯುವರಾಜ್ ಸರ್ ಪ್ರೊಡಕ್ಷನ್ ಸ್ಯಾರಿ 380. ನಿಮಗೆ ಯಾವ್ದು ಬೇಕು, ನೀವು ಯಾವುದನ್ನ ಚೂಸ್ ಮಾಡ್ತೀರಾ? ಕಾಸಿಗೆ ತಕ್ಕ ಕಜ್ಜಾಯ. ಸೊ ಕಾಸಿಗೆ ತಕ್ಕ ಕಜ್ಜಾಯ ಯಾರಿಗೆ ಯಾವ್ದು ಬೇಕೋ ತಗೊಳ್ಳಿ ಮ್ಯಾಮ್. 2,000, 5,000, 10,000 ಕೊಡೋ ಸೀರೆನೇ ನಾವು ನೀರ್ಗೆ ಅಜ್ಜಲ್ಲ ಮ್ಯಾಮ್. ಸೊ ಯಾರು ಕಮೆಂಟ್ಸ್ ಹಾಕಿದ್ರು, ಕಮೆಂಟ್ಸ್ ಹಾಕೋದಕ್ಕೂ ಮುಂಚೆ 1 ಸೆಕೆಂಡ್ ಯೋಚನೆ ಮಾಡಿ, 1 ಸೆಕೆಂಡ್ ಯೋಚನೆ ಮಾಡಿ ದಯವಿಟ್ಟು ಆಮೇಲೆ ಕಮೆಂಟ್ಸ್ನ ಹಾಕಿ. ಹಾಗೆ ನಾ ಇನ್ನೊಂದು ವಿಷಯ ಕೂಡ ನಿಮ್ಮ ಹತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಯಾರೆಲ್ಲ ನಮ್ಮ ಒಂದು ಸ್ಯಾರಿನೋ, ನಮ್ಮ ಒಂದು ಏನೇನಾದರೂ ಪ್ರಾಡಕ್ಟ್ನ ನೀವು ಯಾರು ಬೈ ಮಾಡ್ತಿರೋ ಅವ್ರು ಎಲ್ಲರೂ ಕೂಡ ನಿಮ್ಮ ವಿಡಿಯೋನ ಶೇರ್ ಮಾಡಿ. ಸೊ ನಾ ಒಂದು ವಿಡಿಯೋ ಹಾಕಿದ್ದೆ, ಸೊ ನನ್ನ ಬಗ್ಗೆ ಒಬ್ರು ಮಾತಾಡಿದ್ರು, ಎಷ್ಟು ಖುಷಿ ಆಯ್ತು ಗೊತ್ತಾ. ಸೊ ಅವ್ರು ನನ್ನ ಎಷ್ಟು ಅಬ್ಸರ್ವ್ ಮಾಡಿದ್ದಾರೆ, ನಾನು ನಮ್ಮ ಹುಡುಗರ ಜೊತೆ ಹೇಗಿದ್ದೀನಿ, ಸೊ ನಾವು ಯಾವ ರೀತಿ ಬೆಳೆದು ಬಂದಿದ್ದೀವಿ, ಸೊ ಏನು ಬಂದಿದ್ರು ನಾವು ಹೆಂಗಿದ್ದೀವಿ ಅನ್ನೋದನ್ನ ತುಂಬ ಚೆನ್ನಾಗಿ ಅದನ್ನು ಹೇಳಿದ್ರು. ಸೊ ಅದಕ್ಕೋಸ್ಕರನೇ ಅವ್ರದ್ದು ವಾಯ್ಸ್ ಅವ್ರದ್ದೇ ವಿಡಿಯೋ ಹಾಕೋಣ ಅಂದ್ಕೊಂಡಿದ್ದೆ. ಸೊ ಅವ್ರಿಗೇನಾದ್ರು ಬೇರೆ ಕಮೆಂಟ್ಸ್ ಹಾಕಿ, ಬ್ಯಾಡ್ ಕಮೆಂಟ್ಸ್ ಹಾಕಿ, ಅವ್ರಿಗೇನಾದ್ರು ನೆಗೆಟಿವ್ ಥರ ಬಂದರೆ ಏನು ಮಾಡೋದು ಅಂತ ಅವ್ರ ವಿಡಿಯೋನ ನಾನು ಅಪ್ಲೋಡ್ ಮಾಡಲಿಲ್ಲ. ಅವರ ವಾಯ್ಸನ್ನ ನನ್ನ ಒಂದು ವಿಡಿಯೋದಲ್ಲಿ ಕೂರಿಸಿದ್ದೆ. ಸೊ ನಿಮ್ಮ ಮಾತು, ನಿಮ್ಮ ನಗು, ನೀವು ಮಾಡೋ ವಿಡಿಯೋ ಸೂಪರ್, ಥ್ಯಾಂಕ್ ಯು. ಒಳ್ಳೆತನ ಒಂದೇ ಇದ್ದರೆ ಬ್ಲೆಸ್ಸಿಂಗ್ ಹೇಗೆ ಇರುತ್ತೆ ಮ್ಯಾಮ್ ಅಂತ ಬ್ಲೆಸ್ಸಿಂಗ್ ಇರುತ್ತೆ. ಥ್ಯಾಂಕ್ ಯು. ಮತ್ತು ಗಿಲ್ಲಿದ ವಿಡಿಯೋನ ಫ್ರೆಂಡ್ ಪೇಜಲ್ಲೇ ಪಿನ್ ಮಾಡಿದ್ದೀನಿ, ಶೇರ್ ಮಾಡಿ. ಮ್ಯಾಕ್ಸಿಮಮ್ ವಿಡಿಯೋನ ಶೇರ್ ಮಾಡಿ, ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಶೇರ್ ಮಾಡಿ, ಓಕೆನಾ. ಸೊ ಖಂಡಿತವಾಗ್ಲೂ ಸೊ ಯುವರಾಜ್ ಸರ್ ಪ್ರಯತ್ನ ಒಳ್ಳೆ ಉದ್ದೇಶವಾಗಿರುತ್ತೆ. ಕೆಟ್ಟ ಉದ್ದೇಶ ಯಾವುದು ಇರೋಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಉದ್ದೇಶ ಇದ್ದಿದ್ರೆ ಆ ಮನುಷ್ಯ ಈ ಮಟ್ಟಿಗೆ ಬೆಳೀತಾ ಇರಲಿಲ್ಲ. ಅವ್ರಿಗೇನೋ ಒಂದು ಶಕ್ತಿ, ದೇವರ ಆಶೀರ್ವಾದ ಖಂಡಿತವಾಗ್ಲೂ ಅವ್ರ ಮೇಲೆ ಇದೆ, ಇಲ್ಲಂದರೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಎಷ್ಟೋ ಒತ್ತಡಗಳು ಹೇಳಲಿಕ್ಕೆ ಆಗಲ್ಲಮ್ಮ, ಅಷ್ಟು ಒತ್ತಡಗಳು ಆ ಮನುಷ್ಯನಿಗೆ ಬಂದಿದ್ರು ಅಷ್ಟು ಸ್ಟ್ರಾಂಗ್ ಆಗಿ ಇಲ್ಲಪ್ಪ, ಈ ದೇವರ ಆಶೀರ್ವಾದ ಇದೆ, ಸೊ ಜನರ ಆಶೀರ್ವಾದ ಇದೆ, ಅದರಿಂದ ನಮ್ಮ ಪ್ರಾಬ್ಲಮಿಂದ ಸಾಲ್ವ್ ಆಗ್ತೀವಿ ಅನ್ನೋ ಉದ್ದೇಶದಿಂದ ಅವ್ರ ದಿನಗಳನ್ನ ಸೊ ಒಂದೊಂದು ಕಾರ್ಯಕ್ಕೆ ಯಾವುದೇ ಒಂದು ಕೆಲಸನ ಆ ಒಂದು ನಂಬಿಕೆಯಿಂದ ಮಾಡ್ತಿದ್ದಾರೆ. ಖಂಡಿತ ಗೆಲುವು ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ವಾಷಬಲ್ ವಿತೌಟ್ ವಾಷಬಲ್. ಸೊ ಪ್ಲೀಸ್ ಯಾರೇ ಏನೇ ಕಮೆಂಟ್ಸ್ ಹಾಕಿದ್ರು ಕೂಡ ದಯವಿಟ್ಟು ಯೋಚನೆ ಮಾಡಿ ಕಮೆಂಟ್ಸ್ ಹಾಕಿ. ಸೊ ನಿಮ್ಮ ಕಣ್ಣ ಮುಂದೆ 2 ಎಕ್ಸಾಂಪಲ್ನ ಇಟ್ಟಿದ್ದೀನಿ. ಸೊ ಈ ಲೈವ್ ಒಂದು ಅರ್ಥಪೂರ್ವಕವಾದ ಲೈವ್ ಆಗಿರುತ್ತೆ. ನನಗೆ ನಿಜವಾಗ್ಲೂ ಅಂದ್ಕೊಂಡಿದ್ದು ಈ ಪ್ಲ್ಯಾನೇ ಇರಲಿಲ್ಲ. ಸೊ ನಾನು ಏನಾಗಿತ್ತು ಅಂದರೆ ಒಂದು ಸ್ವಲ್ಪ ನೆಗೆಟಿವ್ ಕಮೆಂಟ್ಸ್ ಆಗ್ತಾ ಇದ್ರಿ, ಮತ್ತು ಪ್ರೀ ಬುಕ್ಕಿಂಗ್ ಮಾಡಿರೋರು
ಅಮೌಂಟ್ ಹಾಕಿರ್ತೀರಾ, ನನಗೆ ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ಯಾಕಂದ್ರೆ ನಾನು ಕೂಡ ಅದೇ ಥರ ತಾನೆ. ಸೊ ನೀವು ಹೆಂಗೋ ಹಂಗೆ ತಾನೆ ನಾನು. ಸೊ ಅದರಿಂದ ಏನಾಗುತ್ತೆ, ನೀವು ಅಮೌಂಟ್ ಹಾಕಿರ್ತೀರಾ, ನಿಮ್ಮ ಅಮೌಂಟಿಗೆ ಇನ್ನೂ ಸೀರೆ ಬಂದಿಲ್ಲ, ನೀವು ಕಳಿಸಿಲ್ಲ ಅನ್ನೋ ಒಂದು ಗೊಂದಲ ನಿಮ್ಮಲ್ಲಿ ಇರುತ್ತೆ. ಈ ಲೈವ್ ಮಾಡಿದಾಗ ಇಲ್ಲ ನಮಗೆ ಸ್ಯಾರಿ ಕಳಿಸ್ಕೊಡ್ತಾರೆ ಅನ್ನೋ ಒಂದು ಮೆಸೇಜ್ ನಿಮಗೆ ರೀಚ್ ಆಗುತ್ತೆ. ಸೊ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡಿದ್ರೆ, ನಿಮ್ಮ ಒಂದು ಮೆಸೇಜ್ನ ಓದಿದಾಗ ನಿಮ್ಗೊಂದು ಸಮಾಧಾನ ಸಿಗುತ್ತೆ ಅನ್ನೋದಕ್ಕೋಸ್ಕರ ಈ ಲೈವ್ನ ಸ್ಟಾರ್ಟ್ ಮಾಡಿದೆ. ಬಟ್ ಈ ಒಂದು ಲೈವ್ ಇಷ್ಟು ಅರ್ಥಪೂರ್ವಕವಾಗಿರುತ್ತೆ ಅಂತ ನಾನು ನಿಜ ಅಂದ್ಕೊಂಡೇ ಇರಲಿಲ್ಲ. ಸೊ ಥ್ಯಾಂಕ್ ಯು ತಮಿಳ್ ವರುಮಾ உங்களுக்கு ವಣಕ್ಕಂ. 390 ಇದು ಫಾಯಿಲ್ ಪ್ರಿಂಟ್ಸ್. ಅಯ್ಯೋ ಅಪ್ಪ, ತಿರ್ಗಾ ಫಸ್ಟಿಂದ ರೀಸೆಂಟ್ಲಿ ವಿ ಆರ್ ಪರ್ಚೇಸ್ಡ್ 4 ಸಾರಿ ಬಟ್ ಕ್ವಾಲಿಟಿ ಈಸ್ ಟೂ ಬ್ಯಾಡ್. ಮ್ಯಾಮ್ ರೇಂಜ್ ವೈಸ್ ಇರುತ್ತೆ ಮ್ಯಾಮ್. ಎಲ್ರಿಗೂ ಇಷ್ಟ ಆಗಬೇಕು, ಅದನ್ನೇ ನಾನು ಹೇಳ್ತಾ ಇರೋದು. ಸೊ ಎಲ್ರಿಗೂ ಇಷ್ಟ ಆಗಬೇಕು ಅಂತ ಇಲ್ಲ. 1000 ಜನಕ್ಕೆ ಇಷ್ಟ ಆಗಿರೋದು ಒಬ್ಬರಿಗೆ ಇಷ್ಟ ಆಗದೆ ಹೋಗುತ್ತೆ. ಅದೆಲ್ಲ ಸಹಜ ಮ್ಯಾಮ್. ಹಂಗೆ ಇಷ್ಟ ಆಗಿಲ್ವಾ, ಬೇಜಾರು ಮಾಡ್ಕೋಬೇಡಿ, ಬನ್ನಿ ಅಂಗಡಿಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ನಿಮ್ಗೆ ಯಾರಿಗೂ ಯಾವುದೇ ರೀತಿಯಾದ ತೊಂದರೆ ಯುವರಾಜ್ ಸಿಲ್ಕ್ ಹೌಸಿಂದನೋ ಯುವರಾಜ್ ಸರ್ ಕಡೆಯಿಂದನೋ ಆಗಕ್ಕೆ ಬಿಡೋದೇ ಇಲ್ಲ ಮ್ಯಾಮ್. ಓಕೆನಾ? ಸೊ ನೀವು ಹಾಕಿರುವ ಬ್ಲೌಸ್ ರೇಟ್ ಹೇಳಿ. ನಂದು ಬ್ಲೌಸ್ ಮ್ಯಾಮ್, ಅಯ್ಯಯ್ಯ ನನ್ನ ಬ್ಲೌಸ್ ನಾನು ಹಾಕೊಂಡಿದ್ದೀನಿ, ನೀವು ಹೊಲ್ಸ್ಕೊಳ್ಬೇಕು, ಹಾಕೋಬೇಕು. ಹ್ಯಾಪಿ ಮಕರ ಸಂಕ್ರಾಂತಿ. ಥ್ಯಾಂಕ್ ಯು. ಜೈಪುರ್ ಕಾಟನ್ ನೈಟೀಸ್ ಮ್ಯಾಮ್ ವೆರೈಟಿ ಅಪ್ಲೋಡ್ ಆಗಿದೆ ನೋಡಿ ಮ್ಯಾಮ್. ಮ್ಯಾಮ್ ಇಕ್ಕಲ್ ಸ್ಯಾರಿ ತರಿಸಿ ಎಲ್ಲ ಸಿಗುತ್ತೆ, ಅಂಗಡಿಗೆ ಬನ್ನಿ, ಏನಿಲ್ಲ ಅಂತಲ್ಲ, ಎಲ್ಲ ಸಿಗುತ್ತೆ ಅಂಗಡಿ. ಸೊ ಪ್ರೀ ಬುಕ್ಕಿಂಗ್ದು ಈಗಲೂ ಹೇಳ್ಬಿಡ್ತೀನಿ, ಇನ್ನೊಂದ್ಸಲ ಹೇಳ್ತೀನಿ, ಇನ್ನೂ ಒಂದ್ಸಲ ಹೇಳ್ತೀನಿ. ಸೊ 2000 ಸ್ಯಾರಿ ಇವತ್ತು ಡಿಸ್ಪ್ಯಾಚ್ ಆಗ್ತಾ ಇದೆ. ಇನ್ನು 2000 ಸ್ಯಾರಿ ಪ್ರೊಡಕ್ಷನ್ ಇಲ್ಲಿದೆ. ಆಲ್ರೆಡಿ 1000 ಸ್ಯಾರಿ ಪ್ರೀ ಬುಕ್ಕಿಂಗ್ ಆಗೋಗಿದೆ. ಸೊ ದಯವಿಟ್ಟು ಇನ್ನೂ 1000 ಸ್ಯಾರಿ ಪೆಂಡಿಂಗ್ ಇರುತ್ತೆ. ನಾ ಮಂಗಳವಾರ ಬುಧವಾರ ಗುರುವಾರ ನನಗೆ ರೀಚ್ ಆಗುತ್ತೆ. ಅವಾಗಲೂ ಒಂದು ಲೈವ್ ಬಂದು ನಿಮಗೆಲ್ಲ ಅಪ್ಡೇಟ್ ಕೊಟ್ಟೆ ಡಿಸ್ಪ್ಯಾಚ್ ಮಾಡ್ತೀನಿ. ಓಕೆನಾ ಮ್ಯಾಮ್? ಡಿಸ್ಪ್ಯಾಚ್ ಆಗಿರೋದು 7 to 10 days ಆಗುತ್ತೆ ಮ್ಯಾಮ್. ಸ್ಯಾರಿ ಡ್ಯಾಮೇಜ್ ಇರುತ್ತೆ ಮ್ಯಾಮ್. ಎಷ್ಟೋ ಸ್ಯಾರಿ ನಾನು ಕಳಿಸ್ತಾ ಇರ್ತೀನಿ, ಹಂಗೆಲ್ಲ ಇತ್ತಂದ್ರೆ ಬಂದು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಮ್ಯಾಮ್. ತಲೆ ಕೆಡಿಸ್ಕೋಬೇಡಿ ಮ್ಯಾಮ್. ಈಗ ನೋಡಿ ಎಲ್ಲ ಸ್ಯಾರಿ ಓಪನ್ ಮಾಡಿ ಚೆಕ್ ಮಾಡೋಕ್ಕಾಗತ್ತಾ? ಆಗಲ್ಲ. ಬನ್ನಿ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ, ಏನು ತಲೆ ಕೆಡಿಸ್ಕೋಬೇಡಿ. ಪ್ಲೀಸ್ ರೆಸ್ಪೆಕ್ಟ್ ದಿಸ್ ಕಮೆಂಟ್ಸ್ ಮ್ಯಾಮ್. ಏನು ಹೇಳಿ ಮ್ಯಾಮ್, ಏನು ಪ್ಲೀಸ್ ರೆಸ್ಪೆಕ್ಟ್ ಏನು ಹೇಳಿ, ಕಮೆಂಟ್ಸ್ ಹೇಳಿ. ಸೊ ಪ್ರಿಂಜುಲನ್ ನೈಟಿ ಅಪ್ಲೋಡ್ ಮಾಡಿದ್ದೀನಲ್ಲ ನಿನ್ನೆ ಮೊನ್ನೆ. ಪ್ಯೂರ್ ವಿಸ್ಕೋಸ್ ಸ್ಯಾರಿ ಅಪ್ಲೋಡ್ ಮಾಡ್ತೀನಿ, ಅಂಗಡಿಲಿದೆ, ನನಗೆ ಮಾಡೋಕ್ಕೆ ಟೈಮ್ ಇಲ್ಲ. ಕೊಟ್ಟಿದ್ದೀರಾ ಗಿಲ್ಲಿ ಬಿಗ್ ಬಾಸ್ ಕಪ್ಪು ಗೆಲ್ತಾರೆ. ಗೆಲ್ಲೇಬೇಕು. ನಾನು 5% ನಮ್ಮ ನಿಜವಾಗ್ಲೂ ನಮ್ಮ ಒಂದು ಸ್ಯಾರಿಯಲ್ಲಿ ಯಾರಿಗೂ ಡಿಸ್ಕೌಂಟ್ ಅನ್ನೋದನ್ನ ಇಲ್ಲಿವರೆಗೂ ನಾನು ಅಂಗಡಿ ಓಪನಿಂಗಲ್ಲಿ ಕೂಡ ಡಿಸ್ಕೌಂಟ್ ಕೊಟ್ಟಿಲ್ಲ. ಸೊ ಈ ಹೊಸ ಅಂಗಡಿ ನಾನು ಓಪನ್ ಮಾಡಿದಾಗಲೂ ಕೂಡ ಡಿಸ್ಕೌಂಟ್ ಅನ್ನೋದನ್ನ ನಾನು ಕೊಟ್ಟೇ ಇಲ್ಲ ಮ್ಯಾಮ್. ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಕೊಟ್ಟಿಲ್ಲ. ಈಗ ಗಿಲ್ಲಿಗೋಸ್ಕರ 5% ಡಿಸ್ಕೌಂಟ್, ನಮ್ಮ ಗಿಲ್ಲಿಗೋಸ್ಕರ 5% ಡಿಸ್ಕೌಂಟು. ಸೊ ಅದು ನಮ್ಮ ಯುವರಾಜ್ ಸರ್ ನನ್ನ ಒಂದು ಖುಷಿಗೋಸ್ಕರ ಮಾಡಿದ್ದಾರೆ. ಸೊ ಖುಷಿ ಆಗುತ್ತೆ. ಖಂಡಿತವಾಗ್ಲೂ ಗಿಲ್ಲಿ ಕಪ್ಪು ಗೆಲ್ಲದು. ಓಕೆನಾ? ಗಿಲ್ಲಿ ಸ್ಟಾಕ್ ಇಲ್ಲ, ಇನ್ನೂ ಅಪ್ಡೇಟ್ ಮಾಡಿ. ಏನು ಮಾಡಬೇಕು? ಸೊ ಮ್ಯಾಮ್ ಪ್ಲೀಸ್ ಫೋನ್ ಪೇ ನಂಬರ್ ಆಗುತ್ತಾ? ಎಲ್ಲ ನಂಬರ್ ಆಗುತ್ತೆ, ಬಟ್ ಬುಕ್ಕಿಂಗ್ ನಂಬರ್ಗೆ ನೀವು ಟ್ರೈ ಮಾಡಬೇಕು. ಬೇರೆ ಇನ್ನೇನು? ಯಾರೋ ಪ್ಲೀಸ್ ರಿಪ್ಲೈ ಕಮೆಂಟ್ಸ್ ಅಂತ ಅಂದರು, ಏನಂತಾರೆ ಗೊತ್ತಿಲ್ಲ. ದಿಸ್ ಸ್ಯಾರಿ ಯಾವಾಗ ಬುಕ್ಕಿಂಗ್ ಆಗುತ್ತೆ? ಪ್ರೀ ಬುಕ್ಕಿಂಗ್ ಈಗಲೂ ಆಗುತ್ತೆ, ಬಟ್ ಇವಾಗೆಲ್ಲ ಸ್ಯಾರಿ ಹುಡುಗರು ಪ್ಯಾಕಿಂಗ್ ಆಗ್ತಾ ಇದೆ. ಸೊ ಇನ್ನೊಂದು 1 hour ನಾನು ಹಾಕಿರೋ ಸ್ಯಾರಿ ಈಗ ಜಸ್ಟ್ ನಿಮ್ಗೆ ಅಪ್ಡೇಟ್ ಕೊಡಲ್ಲ, ನಾನು ಮಾಡ್ತೀನಿ, ಇನ್ನೊಂದು ಸ್ವಲ್ಪ ಹೊತ್ತು ಆದ್ಮೇಲೆ ಮಾಡ್ತೀನಿ. ನಿಮ್ಮ ನೋಡೋಕ್ಕೆ ಒಂದು ಥರ ಚಂದ. ಥ್ಯಾಂಕ್ ಯು ಮ್ಯಾಮ್. ಚಿಂತಾಮಣಿ ಅಲ್ಲಿಂದ ಬರೋಕ್ಕೆ ಆಗುತ್ತಾ ಮ್ಯಾಮ್? ಚಿಂತಾಮಣಿಯ ಎಲ್ಲಿದೆ ಗೊತ್ತಿಲ್ವೇ? ಸೊ ಪ್ರಿಂಜುಲಾ ನೈಟಿ ಅಪ್ಲೋಡ್ ಆಗಿದೆ. ನೀವು ಹಾಕಿರೋ ಸ್ಯಾರಿ ಪ್ರೈಸ್ ಹೇಳಿ. ಪ್ರೈಸ್ ಹೇಳಲ್ಲ. ಯಾವ ನಂಬರ್ಗೆ ಆಗುತ್ತೆ ತಿಳಿಸಿ. ಫಸ್ಟ್ ಬುಕ್ಕಿಂಗ್ ನಂಬರ್ ಟ್ರೈ ಮಾಡಿ. ಫಸ್ಟ್ ಬುಕ್ಕಿಂಗ್ ನಂಬರ್ ಟ್ರೈ ಮಾಡಿ. ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ಸ್ಪನ್ ನೈಟಿ ಎಕ್ಸೆಲ್ ಸೈಜ್ ಮ್ಯಾಮ್ ಪ್ಲೀಸ್. ಓಕೆ, ಅಪ್ಲೋಡ್ ಆಗಿದೆ ನೋಡಿಪ್ಪ. ನೀವು ನಿಮ್ಮ ಶಾಪ್ಗೆ ವಿಸಿಟ್ ಮಾಡ್ಬೋದಾ? ಖಂಡಿತವಾಗ್ಲೂ. ನೀವು ವಿಸಿಟ್ ಮಾಡಿದ್ರೆ ನಾವು ಅಂಗಡಿ ಇಟ್ಕೊಂಡು ಏನು ಮಾಡೋಕ್ಕೆ? ಸರ್ ನಿಮಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ. ಹೌದಾ? ಒಂದು ಸ್ವಲ್ಪ ಆರ್ಡರ್ ಜಾಸ್ತಿ ಇದೆಯಲ್ವಾ, ಅದರಿಂದ ಮಾಡ್ತಾರೆ. ಇನ್ನು ಮುಂದೆ ಮಾಡ್ತಾರೆ ಮ್ಯಾಮ್. ಜಾರ್ಜೆಟ್ ಸ್ಯಾರಿ ತೋರಿಸಿ, ಅಪ್ಡೇಟ್ ಕೊಡ್ತೀನಿ. ಇನ್ನು ಮುಂದೆ ಅಪ್ಲೋಡ್ ಕೊಡ್ತೀನಿ. ಈಗ ವೆಡ್ಡಿಂಗ್ ಸೀಸನ್ ಸ್ಟಾರ್ಟ್ ಆಗುತ್ತಲ್ವಾ, ಖಂಡಿತ ಅಪ್ಡೇಟ್ ಕೊಡ್ತೀನಿ. ಬೇರೆ ಇನ್ನೇನಾದರೂ ಇದೆಯಾ?
looking nice, talking also nice, quality of sarees also good, trust to buy your sarees. Thank you. Try ಮಾಡಿದ್ದೀನಿ, ನೋ ಹೇಳಿದ್ದೆ 2 ಸ್ಯಾರಿಗೂ 1 ಶಿಪ್ಪಿಂಗ್ ವಾಂಗುವಿಲ್ಲ. ಸಿಂಗಲ್ ಸ್ಯಾರಿ 50 rupees, ಅಪ್ ಟು 10 pieces 100 rupees ಮ್ಯಾಮ್. ಚೆನ್ನಾಗಿದೆ 370. ಗೊತ್ತಿಲ್ವೇ ಏನು ರೇಟ್ ಅಂತಲೂ ನಾನು ನೋಡಿಲ್ಲ, ಗೊತ್ತಿಲ್ಲ, ಇರ್ಬೋದೋ ಏನೋ ಗೊತ್ತಿಲ್ಲ. ಹೇಳಲ್ಲ, ವಿಡಿಯೋ ಮಾಡ್ತೀನಿ ಆಯಿತಾ, ವಿಡಿಯೋ ಮಾಡ್ತೀನಿ. ನಮ್ಮ ಹುಡುಗರೆಲ್ಲ ಪ್ರೀ ಬುಕ್ಕಿಂಗ್ ತೋರಿಸ್ಬಿಡ್ಲಾ ಒಂದ್ಸಲ, ಅವ್ರು ಏನು ತೊಗೋತಾ ಇದ್ದಾರೆ ಅಂತ ತೋರಿಸ್ಬಿಡ್ತೀನಿ ನೋಡಿ ಒಂದ್ಸಲ. ನೀವು ನಂಬಲ್ಲನೇ, ಅಯ್ಯಪ್ಪ 1000 ಸ್ಯಾರಿ ಆಲ್ರೆಡಿ ತೋರಿಸಿದ್ದೆ. ಏನ ನನಗೋಸ್ಕರ ವಾ, ಇಲ್ಲಿ ನೋಡಿ ಒಂದು ಸೀರೆನೂ ಇಲ್ಲ. ಎಲ್ರವ ಸೀರೆ? ಇಲ್ಲಿ ನೋಡಿ ಸೀರೆ ಎಲ್ಲ ಬಿಲ್ಲಿಂಗ್ ಪ್ಯಾಕಿಂಗ್. ಅಷ್ಟು ಬೇಗ ನೋಡಿ, ಇನ್ನೂ ಪೆಂಡಿಂಗ್. ಯಾರ್ದು ಕಂಪ್ಲೀಟ್ ಆಗಿರೋದು? ಆಗಿರ್ತಾರೆ, ಛತ್ರಿ ಆಗಿರ್ತಾರೆ ನೋಡಿ, ಎಲ್ಲ ಪೂರ್ತಿ ಪ್ಯಾಕಿಂಗ್. ಅನುಶ್ರೀ ಸ್ಯಾರಿ ಎಲ್ಲ ಪ್ಯಾಕಿಂಗ್. ಇನ್ನು 1000 ಸೀರೆ, ಇನ್ನೂ ಪ್ರೀ ಬುಕ್ಕಿಂಗ್ ಪೆಂಡಿಂಗ್ ಇದೆ. ಸೊ ಅದು ಮಂಗಳವಾರ ಬುಧವಾರ ನನ್ನ ಕೈಗೆ ರೀಚ್ ಆಗ್ಬೋದು. ಸೊ ಅದನ್ನು ನಿಮ್ಗೆ ಇನ್ಫಾರ್ಮ್ ಮಾಡಿ ಡಿಸ್ಪ್ಯಾಚ್ ಮಾಡ್ತೀನಿಪ್ಪ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು, ಶುಭ ದಿನ.